ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಅಂಟಿಸಿದ್ದಂತಹ ಪ್ರಿನ್ಸೆಸ್ ಸ್ಟಿಕ್ಕರ್ ಅನ್ನು ತೆರವುಗೊಳಿಸಲಾಗಿದೆ. ನಿನ್ನೆ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಪೂಜೆ ಮಾಡಲಾಗಿತ್ತು. ಕೆಆರ್ಎಸ್ ಸಂಘಟನೆ ಸೇರಿ ಇನ್ನಿತರೆ ಸಂಘಟನೆಗಳು ಇದನ್ನು ಮಾಡಿದ್ವು. ರಾತ್ರೋರಾತ್ರಿ ಆ ಸ್ಟಿಕ್ಕರ್ ಅನ್ನ ತೆರವು ಮಾಡಿದ್ ಯಾರು? ಹಾಗಾದ್ರೆ ಅಧಿಕಾರಿಗಳು ಬಂದು ಆ ಸ್ಟಿಕ್ಕರ್ ಅನ್ನ ತೆರೆಸಿದ್ರ, ಪೊಲೀಸರು ತೆಗೆಸಿದ್ರ, ಯಾರು ಅನ್ನೋಂಥ ಪ್ರಶ್ನೆ ಎದ್ದಿದೆ. ಸ್ಥಳದಲ್ಲಿ ಸ್ಟಿಕ್ಕರ್ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹು ಕೂಡ ಇಲ್ಲ. ಹಂಗೆ ಕೂದಲೆಳೆ ಅಂತರದಲ್ಲಿ ನಿನ್ನೆ ಪೂಜೆ ಮಾಡಿದಂತಹ ಹೂ ಹಾಗೂ ಅರಿಶಿನ ಕುಂಕುಮ ಮಾತ್ರ ಪತ್ತೆ ಆಗಿದೆ. ಪ್ರಿನ್ಸೆಸ್ ರಸ್ತೆ ಅಂತ ಸ್ಟಿಕ್ಕರ್ ಅಳವಡಿಕೆ ಮಾಡಿದ್ರು ನಿನ್ನೆ ಕೆಲವು ಸಂಘಟನೆಗಳು. ಈಗ ಅದು ಯಾವ ಕುರುಹು ಕೂಡ ಇಲ್ಲ. ಇನ್ನು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈ ರಸ್ತೆಗೆ ಕೆಲವರು ಸಿದ್ದರಾಮಯ್ಯ ಹೆಸರಿಡಬೇಕು ಅಂತ, ಇನ್ ಕೆಲವರು ಪ್ರಿನ್ಸೆಸ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ, ಏನೆಲ್ಲ ನಡೆದಿದೆ ಮೈಸೂರಲ್ಲಿ? ಶ್ರೀಲಕ್ಷ್ಮಿ, ಈಗಾಗಲೇ ಬಹಳ ಪ್ರಮುಖವಾಗಿ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯರವರ ಹೆಸರಿಡಬೇಕು ಅನ್ನುವಂತಹ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇತ್ತು. ಇದೆಲ್ಲದರ ಮಧ್ಯೆ ಕೂಡ ನಿನ್ನೆ ಏಕಾಏಕಿ ಹಲವು ಸಂಘಟನೆಗಳ ಸದಸ್ಯರು ಕೆಆರ್ಎಸ್ ರಸ್ತೆ, ಅದು ಕೂಡ ಚೆಲುವಪ್ಪ ಉದ್ಯಾನವನದ ಬಳಿ ಬರುವಂತಹ ಒಂದು ಸ್ಟ್ಯಾಚ್ಯೂಗೆ ಪ್ರಿನ್ಸೆಸ್ ರಸ್ತೆ ಅಂತೇಳಿ ಒಂದು ಸ್ಟಿಕ್ಕರ್ ಎಲ್ಲ ಅಂಟಿಸಿ ಅದಕ್ಕೆ ಪೂಜೆಯನ್ನ ಮಾಡುವ ಮೂಲಕವಾಗಿ ಒಂದಷ್ಟು ವಿವಾದಕ್ಕೆ ನಾಂದಿಯನ್ನ ಹಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇಂದು ರಾತ್ರಿ ಏಕಾಏಕಿ ಆ ಒಂದು ಸ್ಟಿಕ್ಕರ್ ಅನ್ನ ಈಗಾಗಲೇ ತೆರವು ಮಾಡಲಾಗಿದೆ. ಆದ್ರೆ ಈ ಸ್ಟಿಕ್ಕರ್ಗಳನ್ನ ತೆಗೆದಿದ್ದು ಪೊಲೀಸರ, ಅಧಿಕಾರಿಗಳ ಮತ್ತು ನಗರ ಪಾಲಿಕೆ ಸಿಬ್ಬಂದಿಗಳದ್ದು ಕೂಡ ಇದು ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ಬದಲಾಗಿ ಅಲ್ಲಿ ಪೂಜೆ ಮಾಡಿದಂತಹ ಒಂದಷ್ಟು ಏನೋ ಹೂವಿರ್ಬೋದು, ಜೊತೆಗೆ ಕುಂಕುಮ ಅರಿಶಿನವನ್ನು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಗ್ತಾ ಇಲ್ಲ. ಎಲ್ಲವನ್ನು ಕೂಡ ತೆಗೆದುಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ವಿಚಾರ ಸಾಕಷ್ಟು ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಯಾರು ಕೂಡ ನಿನ್ನೆ ಸ್ಟಿಕ್ಕರ್ ಅಂತಹ ಸಂಘಟನೆಗಳು ಕೂಡ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಪಡೆದಿಲ್ಲ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಬೇರೆ ರೀತಿಯಾದಂತಹ ಈ ಒಂದು ಪ್ರಕರಣ ತಿರುವು ಪಡೆದುಕೊಳ್ತು ಅಂತ ಹೇಳಿ ಇದನ್ನ ತೆಗೆದುಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು. ನಾನೀಗ ಸದ್ಯ ಈ ಒಂದು ರಸ್ತೆಯಲ್ಲಿ ಪ್ರಿನ್ಸೆಸ್ ಹೆಸರಿತ್ತು ಅನ್ನೋದಕ್ಕೆ ಒಂದಷ್ಟು ಕುರುಹುಗಳು ಸಿಗ್ತಾ ಇದೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಯಾದಗಿರಿ ರಸ್ತೆ ಏನು ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಹೆಸರಿಡಬೇಕು ಅಂತಹ ಚರ್ಚೆಗಳು ನಡೀತಾ ಇದೆ. ಈ ರಸ್ತೆಗೆ 1921ರಿಂದಲೂ ಕೂಡ ಹೆಸರಿದೆ ಅನ್ನೋದಕ್ಕೆ ಒಂದಷ್ಟು ಕುರು ಸಿಕ್ಕಿರುವಂತದ್ದು. ಸುಬೋಧ್ ಕುಮಾರ್ ನೀತಾ ಗುಪ್ತಾ ಅನ್ನುವಂತಹ ಮನೆ ಏನಿದೆ, ಅವರ ಮನೆಗೆ ಹಾಕಿರುವಂತಹ ಬೋರ್ಡ್ ಏನಿದೆ, ಆ ಬೋರ್ಡ್ ನಲ್ಲಿ ಪ್ರಿನ್ಸೆಸ್ ರೋಡ್ ಯಾದಗಿರಿ ಮೈಸೂರು 570002 ಅಂತಿದೆ. ಸೊ ಅಲ್ಲಿಗೆ ಈ ರಸ್ತೆ ಹಲವು ದಿನಗಳಿಂದಲೂ ಕೂಡ ಈ ರಸ್ತೆಗೆ ಪ್ರಿನ್ಸೆಸ್ ಹೆಸರು ಇರುವುದಕ್ಕೆ ಒಂದಷ್ಟು ಕುರುಹುಗಳಿಗೆ ಪತ್ತೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಇಲ್ಲಿರುವಂತಹ ಮನೆಯವರು ಕೂಡ ಒಂದಷ್ಟು ದಾಖಲಾತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ದಾಖಲಾತಿಗಳಲ್ಲೂ ಕೂಡ ಒಂದಷ್ಟು ಅವರ ಆಧಾರ್ ಕಾರ್ಡ್ ಇರ್ಬೋದು, ಜೊತೆಗೆ ಅವರಿಗೆ ಬರುವಂತಹ ಪೋಸ್ಟಲ್ ಅಡ್ರೆಸ್ ಇರ್ಬೋದು, ಆ ಅಡ್ರೆಸ್ಗಳಲ್ಲೂ ಕೂಡ ಈಗಾಗಲೇ ಪ್ರಿನ್ಸೆಸ್ ರೋಡ್ ಅಂತಲೇ ಕೂಡ ಇರುವಂತದ್ದು. ಸೊ ಹೀಗಾಗಿ ಅಧಿಕೃತವಾಗಿ ನಗರ ಪಾಲಿಕೆ ಆಯುಕ್ತರು ಈಗಾಗಲೇ 1964ರಿಂದ 2024 ಕೂಡ ದಾಖಲೆಗಳಲ್ಲಿ ಪ್ರಿನ್ಸೆಸ್ ರಸ್ತೆ ಇಲ್ಲ ಅಂತ ಹೇಳಿ ಈಗಾಗಲೇ ಒಂದು ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಗೆಜೆಟಿಯರ್ ನೋಟಿಫಿಕೇಶನ್ ನಲ್ಲಿ ಈ ಒಂದು ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಇದೆ ಅಂತ ಹೇಳಿ ಈಗಾಗಲೇ ಒಂದಷ್ಟು ದಾಖಲೆಗಳು ಸಿಗ್ತಾರ ಕಾರಣಕ್ಕಾಗಿ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಕಾದ್ ನೋಡ್ಬೇಕಾಗತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಅಂಟಿಸಿದ್ದಂತಹ ಪ್ರಿನ್ಸೆಸ್ ಸ್ಟಿಕ್ಕರ್ ಅನ್ನ ತೆರವುಗೊಳಿಸಲಾಗಿದೆ. ನಿನ್ನೆ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಪೂಜೆ ಮಾಡಲಾಗಿತ್ತು. ಕೆಆರ್ಎಸ್ ಸಂಘಟನೆ ಸೇರಿ ಇನ್ನಿತರೆ ಸಂಘಟನೆಗಳು ಇದನ್ನು ಮಾಡಿದ್ವು. ರಾತ್ರೋರಾತ್ರಿ ಆ ಸ್ಟಿಕ್ಕರ್ ಅನ್ನ ತೆರವು ಮಾಡಿದ್ ಯಾರು? ಹಾಗಾದ್ರೆ ಅಧಿಕಾರಿಗಳು ಬಂದು ಆ ಸ್ಟಿಕ್ಕರ್ ಅನ್ನ ತೆರೆಸಿದ್ರ, ಪೊಲೀಸರು ತೆಗೆಸಿದ್ರ, ಯಾರು ಅನ್ನೋಂಥ ಪ್ರಶ್ನೆ ಎದ್ದಿದೆ. ಸ್ಥಳದಲ್ಲಿ ಸ್ಟಿಕ್ಕರ್ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹು ಕೂಡ ಇಲ್ಲ. ಹಂಗೆ ಕೂದಲೆಳೆ ಅಂತರದಲ್ಲಿ ನಿನ್ನೆ ಪೂಜೆ ಮಾಡಿದಂತಹ ಹೂ ಹಾಗೂ ಅರಿಶಿನ ಕುಂಕುಮ ಮಾತ್ರ ಪತ್ತೆ ಆಗಿದೆ. ಪ್ರಿನ್ಸೆಸ್ ರಸ್ತೆ ಅಂತ ಸ್ಟಿಕ್ಕರ್ ಅಳವಡಿಕೆ ಮಾಡಿದ್ರು ನಿನ್ನೆ ಕೆಲವು ಸಂಘಟನೆಗಳು. ಈಗ ಅದು ಯಾವ ಕುರುಹು ಕೂಡ ಇಲ್ಲ. ಇನ್ನು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈ ರಸ್ತೆಗೆ ಕೆಲವರು ಸಿದ್ದರಾಮಯ್ಯ ಹೆಸರಿಡಬೇಕು ಅಂತ, ಇನ್ ಕೆಲವರು ಪ್ರಿನ್ಸೆಸ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ, ಏನೆಲ್ಲ ನಡೆದಿದೆ ಮೈಸೂರಲ್ಲಿ? ಶ್ರೀಲಕ್ಷ್ಮಿ, ಈಗಾಗಲೇ ಬಹಳ ಪ್ರಮುಖವಾಗಿ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯರವರ ಹೆಸರಿಡಬೇಕು ಅನ್ನುವಂತಹ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇತ್ತು. ಇದೆಲ್ಲದರ ಮಧ್ಯೆ ಕೂಡ ನಿನ್ನೆ ಏಕಾಏಕಿ ಹಲವು ಸಂಘಟನೆಗಳ ಸದಸ್ಯರು ಕೆಆರ್ಎಸ್ ರಸ್ತೆ, ಅದು ಕೂಡ ಚೆಲುವಪ್ಪ ಉದ್ಯಾನವನದ ಬಳಿ ಬರುವಂತಹ ಒಂದು ಸ್ಟ್ಯಾಚ್ಯೂಗೆ
ಪ್ರಿನ್ಸಸ್ ರಸ್ತೆ ಅಂತೇಳಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಅದಕ್ಕೆ ಪೂಜೆಯನ್ನ ಮಾಡುವ ಮೂಲಕವಾಗಿ ಒಂದಷ್ಟು ವಿವಾದಕ್ಕೆ ನಾಂದಿಯನ್ನ ಹಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇಂದು ರಾತ್ರಿ ಏಕಾಏಕಿ ಆ ಒಂದು ಸ್ಟಿಕ್ಕರ್ ಅನ್ನ ಈಗಾಗಲೇ ತೆರವು ಮಾಡಲಾಗಿದೆ. ಆದ್ರೆ ಈ ಸ್ಟಿಕ್ಕರ್ಗಳನ್ನ ತೆಗೆದಿದ್ದು ಪೊಲೀಸರ ಅಧಿಕಾರಿಗಳ ಮತ್ತು ನಗರ ಪಾಲಿಕೆ ಸಿಬ್ಬಂದಿಗಳದ್ದು ಕೂಡ ಇದು ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ಬದಲಾಗಿ ಅಲ್ಲಿ ಪೂಜೆ ಮಾಡಿದಂತಹ ಒಂದಷ್ಟು ಏನೋ ಹೂವಿರ್ಬೋದು, ಜೊತೆಗೆ ಕುಂಕುಮ ಅಷ್ಟವನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಗ್ತಾ ಇಲ್ಲ. ಎಲ್ಲವನ್ನು ಕೂಡ ತೆಗೆದುಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ವಿಚಾರ ಸಾಕಷ್ಟು ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಯಾರು ಕೂಡ ನಿನ್ನೆ ಸ್ಟಿಕ್ಕರ್ ಅನಿಸಂತಹ ಸಂಘಟನೆಗಳು ಕೂಡ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಪಡೆದಿಲ್ಲ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಬೇರೆ ರೀತಿಯಾದಂತಹ ಈ ಒಂದು ಪ್ರಕರಣ ತಿರುವು ಪಡೆದುಕೊಳ್ತು ಅಂತ ಹೇಳಿ ಇದನ್ನ ತೆಗೆದು ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು. ನಾನೀಗ ಸದ್ಯ ಈ ಒಂದು ರಸ್ತೆಯಲ್ಲಿ ಪ್ರಿನ್ಸಸ್ ಹೆಸರಿತ್ತು ಅನ್ನೋದಕ್ಕೆ ಒಂದಷ್ಟು ಕುರುಗಳು ಸಿಗ್ತಾ ಇದೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಯಾದಗಿರಿ ರಸ್ತೆ ಏನು KRS ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಡಬೇಕು ಅಂತಹ ಚರ್ಚೆಗಳು ನಡೀತಾ ಇದೆ. ಈ ರಸ್ತೆಗೆ 1921 ಕೂಡ ಹೆಸರಿದೆ ಅನ್ನೋದಕ್ಕೆ ಒಂದಷ್ಟು ಕುರು ಸಿಕ್ಕಿರುವಂತದ್ದು. ಸುಬೋಧ್ ಕುಮಾರ್ ನೀತಾ ಗುಪ್ತಾ ಅನ್ನುವಂತಹ ಮನೆ ಏನಿದೆ, ಅವರ ಮನೆಗೆ ಹಾಕಿರುವಂತಹ ಬೋರ್ಡ್ ಏನಿದೆ, ಆ ಬೋರ್ಡ್ ನಲ್ಲಿ ಪ್ರಿನ್ಸಸ್ ರೋಡ್ ಯಾದಗಿರಿ ಮೈಸೂರು 570002 ಅಂತಿದೆ. ಸೊ ಅಲ್ಲಿಗೆ ಈ ರಸ್ತೆ ಹಲವು ದಿನಗಳಿಂದಲೂ ಕೂಡ ಈ ರಸ್ತೆಗೆ ಪ್ರಿನ್ಸಸ್ ಹೆಸರು ಇರುವುದಕ್ಕೆ ಒಂದಷ್ಟು ಕುರುಗಳಿಗೆ ಪತ್ತೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಇಲ್ಲಿರುವಂತಹ ಮನೆಯವರು ಕೂಡ ಒಂದಷ್ಟು ದಾಖಲಾತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ದಾಖಲಾತಿಗಳಲ್ಲೂ ಕೂಡ ಒಂದಷ್ಟು ಅವರ ಆಧಾರ್ ಕಾರ್ಡ್ ಇರ್ಬೋದು, ಜೊತೆಗೆ ಅವರಿಗೆ ಬರುವಂತಹ ಪೋಸ್ಟಲ್ ಅಡ್ರೆಸ್ ಇರ್ಬೋದು, ಆ ಅಡ್ರೆಸ್ಗಳಲ್ಲೂ ಕೂಡ ಈಗಾಗಲೇ ಪ್ರಿನ್ಸಸ್ ರೋಡ್ ಅಂತಲೇ ಕೂಡ ಇರುವಂತದ್ದು. ಸೊ ಹೀಗಾಗಿ ಅಧಿಕೃತವಾಗಿ ನಗರ ಪಾಲಿಕೆ ಆಯುಕ್ತರು ಈಗಾಗಲೇ 1964 2024 ಕೂಡ ದಾಖಲೆಗಳಲ್ಲಿ ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ಹೇಳಿ ಈಗಾಗಲೇ ಒಂದು ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಗೆಜೆಟಿಯರ್ ನೋಟಿಫಿಕೇಶನ್ ನಲ್ಲಿ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ ಅಂತ ಹೇಳಿ ಈಗಾಗಲೇ ಒಂದಷ್ಟು ದಾಖಲೆಗಳು ಸಿಗ್ತಾರ ಕಾರಣಕ್ಕಾಗಿ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಕಾದ್ ನೋಡ್ಬೇಕಾಗತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಅಂಟಿಸಿದ್ದಂತಹ ಪ್ರಿನ್ಸಸ್ ಸ್ಟಿಕ್ಕರ್ ಅನ್ನ ತೆರವುಗೊಳಿಸಲಾಗಿದೆ. ನಿನ್ನೆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಪೂಜೆ ಮಾಡಲಾಗಿತ್ತು. KRS ಸಂಘಟನೆ ಸೇರಿ ಇನ್ನಿತರೆ ಸಂಘಟನೆಗಳು ಇದನ್ನ ಮಾಡಿದ್ವು. ರಾತ್ರೋರಾತ್ರಿ ಆ ಸ್ಟಿಕ್ಕರ್ ಅನ್ನ ತೆರವು ಮಾಡಿದ್ ಯಾರು? ಹಾಗಾದ್ರೆ ಅಧಿಕಾರಿಗಳು ಬಂದು ಆ ಸ್ಟಿಕ್ಕರ್ ಅನ್ನ ತೆರೆಸಿದ್ರ, ಪೊಲೀಸರು ತೆಗೆಸಿದ್ರ, ಯಾರು ಅನ್ನೋಂಥ ಪ್ರಶ್ನೆ ಎದ್ದಿದೆ. ಸ್ಥಳದಲ್ಲಿ ಸ್ಟಿಕ್ಕರ್ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹು ಕೂಡ ಇಲ್ಲ. ಹಂಗೆ ಕೂದಲೆಳೆ ಅಂತರದಲ್ಲಿ ನಿನ್ನೆ ಪೂಜೆ ಮಾಡಿದಂತ ಹೂ ಹಾಗೂ ಅರಿಶಿನ ಕುಂಕುಮ ಮಾತ್ರ ಪತ್ತೆ ಆಗಿದೆ. ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಳವಡಿಕೆ ಮಾಡಿದ್ರು ನಿನ್ನೆ ಕೆಲವು ಸಂಘಟನೆಗಳು. ಈಗ ಅದು ಯಾವ ಕುರುಹು ಕೂಡ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈ ರಸ್ತೆಗೆ ಕೆಲವರು ಸಿದ್ದರಾಮಯ್ಯ ಹೆಸರಿಡಬೇಕು ಅಂತ, ಇನ್ನು ಕೆಲವರು ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ, ಏನೆಲ್ಲ ನಡೆದಿದೆ ಮೈಸೂರಲ್ಲಿ?